ನೆಕ್ಸ್ಟ್ ಅಶೋಕ್ ರೈ, ಮಂಜು ಕೋಲಾರ್, ಈಶ್ವರನ್ನ ನಡೆಸ್ಕೊಂಡಂತ ರೀತಿ ನಾಚಿಕೆಗೇಡು. ಈ ಸದನಕ್ಕೆ ನಾಚಿಕೆ. ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತೀನಿ. ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಇವತ್ತು ಕೋಟೆ ತಾಲೂಕಿನಲ್ಲಿ ಏನು ಒಂದು ಕಬಿನಿ ಜಲಾಶಯ, ನಗು ಜಲಾಶಯ, ಮೂರು ಏನು ಬಹಳಷ್ಟು ಮಳೆಯಿಂದ ಇವತ್ತು ನಮ್ಮ ಕಬಿನಿ ಜಲಾಶಯದಲ್ಲಿ ನೀರು ಕ್ಯೂಸೆಟ್ಸ್ ನಾವು ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ನೋವಾಗ್ತದೆ. ಅವರು ನೀವ್ ಎದ್ದೇಳ್ಬೇಕಂತೇಳಿ ಮಾತಾಡುದು, ನೀವ್ ಎದ್ದು ನಿಲ್ಬೇಕಂತ ಮಾತಾಡ್ತಾ ನೀವು ಎದ್ದು ನಿಲ್ತೀರಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಏನ್ ಕರೀತಾರೆ ನಂಜುಂಡಪ್ಪ ಅವ್ರ ವರದಿ ಪ್ರಕಾರ ಬಹಳಷ್ಟು ನೋವಾಗ್ತದೆ ಅಧ್ಯಕ್ಷ. ನಮ್ಗೆ 3 ನದಿಗಳು ಕುಡಿಯುತ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ನಿಮ್ಮ ಮಾತಾಡುದು 50% ಅಷ್ಟು ನದಿಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ, ಇನ್ನು 40% ಕಾಡಿಂದ ತುಂಬಿರ್ತಕ್ಕಂಥ ಕ್ಷೇತ್ರ ಸನ್ಮಾನ್ಯ ಅಧ್ಯಕ್ಷರೇ. ಹಂಗೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಇಷ್ಟೇನೆ ಸನ್ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ಮನೆಗಳು ಹಾನಿಯಾಗಿದೆ, ಜೊತೆಗೆ ಸೇತುವೆಗಳು, ಸಂಪರ್ಕ ಇರತಕ್ಕಂತ ಸೇತುವೆಗಳಿಗೆ ನಾವು ನಮ್ಮ ತಾಲೂಕಿಗೆ ಕೂಡ ಹೋಗಕ್ಕಾಗಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಏನು ಸರ್ಗೂರ್ ತಾಲೂಕಿದೆ, ನಾವೇನಿದ್ರು ಕೋಟೆಯಿಂದ ಸರ್ಗೂರ್ ತಾಲೂಕಿಗೂ ಹೋಗ್ಬೇಕಂದ್ರೆ ನಾವು ನಂಜನಗೂಡು ತಾಲೂಕಿಂದ ಬಳಸ್ಕೊಂಡು ಹೋಗ್ಬೇಕಾಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಈ ಸಂದರ್ಭದಲ್ಲಿ ತಮ್ಗೆ ನಾನು ಮನವಿ ಮಾಡೋದಿಷ್ಟೇನೆ, ಸರ್ಕಾರದಲ್ಲಿ ಏನೇನು ಮಳೆ ಹಾನಿಯಿಂದ ಆಗಿರ್ತಕ್ಕಂಥ ಮನೆಗಳು ಇರ್ಬೋದು, ಸಂಪರ್ಕ ರಸ್ತೆಗಳು, ಸೇತುವೆಗಳು ಇರ್ಬೋದು, ಜೊತೆಗೆ ಗುಂಡಿಗಳಿರ್ಬೋದು, ಜೊತೆಗೆ ಹಸು ದನ ಕರುಗಳಿಗೆ ಇವತ್ತು ಬಹಳಷ್ಟು ನಮ್ಗೆ ಆಹಾರವನ್ನ ಕೊಡಕ್ಕಾಗ್ತಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ರೀತಿ ಗಮನವನ್ನ ಹರಿಸಬೇಕಾಗ್ತದೆ. ಇವತ್ತೇನಾದ್ರು ನಾವು ಸರ್ಗೂರ್ ತಾಲೂಕಿಗೆ ಹೋಗ್ಬೇಕಂದ್ರೆ ನಾವು ಪಕ್ಕದ ತಾಲೂಕಿರ್ತಕ್ಕಂಥ ನಂಜನಗೂಡು ತಾಲೂಕಿಗೆ ಹೋಗಿ ನಂತರ ನಾವು ಸರ್ಗೂರ್ ತಾಲೂಕಿಗೆ 50 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ಬೇಕಾಗ್ತದೆ ಅಧ್ಯಕ್ಷರೇ. ಇದು ಮುಖ್ಯವಾಗಿ ಅಲ್ಲೊಂದು ಮುಖ್ಯವಾದ ಸೇತುವೆ ಆದ್ರೆ ನಮ್ಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಅದರಿಂದ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿದಿಷ್ಟೇನೆ. ಜಲಾಶಯದಿಂದ ಇವತ್ತು 3 ನದಿಗಳಿಂದ ನಾವು ಕ್ಷೇತ್ರ ಬಹಳಷ್ಟು ಅನುಕೂಲ ಆಗ್ತದೆ, ನಮ್ಗೆ ಇವತ್ತು ಬಹಳಷ್ಟು ಚರ್ಚೆಗಳಾಗಿದೆ. ಅದರಿಂದ ನಮ್ಮ ಒಂದು ಕ್ಷೇತ್ರಕ್ಕೆ ಈ ಸಂದರ್ಭದಲ್ಲಿ ಸರ್ಕಾರ ಮುಖಾಂತರ ನಾವು ಮನವಿ ಮಾಡ್ತೀವಿ, ಹೆಚ್ಚಿನ ರೀತಿ ಅನುದಾನವನ್ನ ನಮ್ಮ ಹಿಂದುಳಿದ ತಾಲೂಕಿಗೆ ಕೊಡಬೇಕು. ನಮ್ಗೆ ಏನು ರಸ್ತೆ ಸಂಪರ್ಕ ಇಲ್ಲ, ಓಡಾಡಕ್ಕೆ ಅದಕ್ಕೆ ವ್ಯವಸ್ಥೆಯನ್ನ ಸರ್ಕಾರ ಮುಂದೆ ಬಂದು ಮಾಡಬೇಕು. ಬಹಳಷ್ಟು ಅತಿ ಹೆಚ್ಚು ಬಡವರು ಇರ್ತಕ್ಕಂಥ ತಾಲೂಕು ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ನಮ್ಗೆ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿ ಅಭಿವೃದ್ಧಿನ ಪಡಿಸಿ ಯಾರ್ಯಾರು ಮುಳುಗಡೆದಂತ ಜನಗಳಿದ್ದಾರೆ ಅವ್ರನ್ನ ಶಿಫ್ಟಿಂಗ್ ಮಾಡಬೇಕು, ಬೇರೆ ಕಡೆಗೆ ಅವ್ರನ್ನ ಶಿಫ್ಟಿಂಗ್ ಮಾಡಿ ಅವ್ರಿಗೆ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಧ್ಯಕ್ಷ. ಈಗ ಆಲ್ರೆಡಿ 4-5 ಗ್ರಾಮಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ. ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಓಡಾಡ್ತಕ್ಕಂಥ ರಸ್ತೆಗಳು ಮತ್ತೆ ನಮ್ಮ ಶಿಫ್ಟಿಂಗ್ ಮಾಡಬೇಕು. ಅದರಿಂದ ಈ ಸಂದರ್ಭದಲ್ಲಿ ಆಲ್ರೆಡಿ ಮನವಿ ಮಾಡ್ತೀವಿ, ಯಾಕಂದ್ರೆ ಕಬಿನಿ ಜಲಾಶಯ ಕಟ್ಟುವ ಸಂದರ್ಭದಲ್ಲಿ 48 ಹಳ್ಳಿಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ. ಓಡಾಡಕ್ಕೆ ಅಲ್ಲಿ ಸಂಪರ್ಕ ರಸ್ತೆಗಳು ಇರ್ಬೋದು, ಕುಡಿಯೋ ವ್ಯವಸ್ಥೆ ಇರ್ಬೋದು, ಇದು ಮಾಡಿಕೊಡ್ಬೇಕು. ಜೊತೆಗೆ ಹೆಚ್ಚಿನ ರೀತಿ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇನೆ, ಯಾರ್ಯಾರು ನಿರಾಶ್ರಿತರಿದ್ದಾರೆ ಅವ್ರು ನಿರಾಶ್ರಿತರಿರ್ತಕ್ಕಂಥವ್ರಿಗೆ ಆ ಪ್ರದೇಶವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಇದು ವರ್ಷನೂ ಕೂಡ ನಮ್ಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಧ್ಯಕ್ಷರೇ. ಅದರಿಂದ ತಮಗೆ ಕೈ ಮುಗಿದು ಮನವಿ ಮಾಡಿ ನನಗೆ ಮಾತನಾಡಲು ಅವಕಾಶವನ್ನ ತಾವು ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅಧ್ಯಕ್ಷ. ಈಗ ಅರ್ಥ ಆಗಿದೆ ಸ್ಪೀಕರ್ಗೆ, ಈಗ ಅರ್ಥ ಆಗಿದೆ, ಇಷ್ಟೊತ್ತು ಅವ್ರಿಗೆ ಅರ್ಥ ಆಗಿರಲಿಲ್ಲ, ಈಗ ಪಕ್ಕ ಅರ್ಥ ಆಗಿದೆ ನೋಡಿ. ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಈಗ ದಲಿತರಿಗಾಗಿದ್ದ ಅನ್ಯಾಯ, ಮೋಸ, ಸದನ ಸರಿ ಇಲ್ಲ, ಮಾತಾಡ್ಬೇಕಲ್ಲ. ನೀವು ಕೂತ್ಕೊಳ್ಳಿ, ಯಾಕೆ ನೀವು ಮಾತಾಡ್ತೀರಿ?
ಸನ್ಮಾನ್ಯ ಅಧ್ಯಕ್ಷರೇ, ನಿಯಮಗಳನ್ನ ರಚನೆ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಂಡಿದ್ದೇವೆ. ತಮಗೆ ಯಥೇಚ್ಛವಾಗಿರ್ತಕ್ಕಂಥ ಅಧಿಕಾರ ಇದೆ. 347 ಮತ್ತು 348 ನಲ್ಲಿ ಈ ರೀತಿಯಾಗಿ ಈ ಸದನವನ್ನ ನಡೀಲಿಕ್ಕೆ ಬಿಡ್ತಾ ಇಲ್ಲ. ಗಲಾಟೆಯಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಜ್ವಲಂತ ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಆ ಚರ್ಚೆಗೆ ಅವಕಾಶ ಆಗ್ತಾ ಇಲ್ಲ. ದಯವಿಟ್ಟು ಅದನ್ನ ಉಪಯೋಗ ಮಾಡಿಕೊಂಡು ಅವ್ರನ್ನ ಸ್ವಲ್ಪ ಬದಿಗೆ ಒತ್ತಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತೇನೆ. 347 348 ದೇಶಪಾಂಡೆ ಜಿ. ವಿರೋಧ ಪಕ್ಷ ನಾಯಕರಿಗೆ ವಿರೋಧ ಪಕ್ಷ